ಹಲೋ ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ರೀತಿಯಾಗಿ ಲೈಕ್ ಮಾಡಿದ ರೀತಿ ಕಮೆಂಟ್ ಮಾಡಿ ಅಂತ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಮಾಡ್ತೇನೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇತ್ತೀಚಿನ ಮೂವಿಗಳಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬೇರೆಯವರು ನಮ್ಮ ಖಂಡಿತವಾಗಿಯೂ ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್, ಅದೇ ರೀತಿಯಾಗಿ ಐರನ್ ಮ್ಯಾನ್ ಎಂಥ ಮಯಾಂಕ್ಗಳನ್ನು ಮೂವಿ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನಿಜವಾಗ್ಲೂ. ಆದರೆ ನಮ್ಮ ಕನ್ನಡದವರು ಲಂಗೋಟಿ ಮ್ಯಾನ್ ಅನ್ನೋ ಒಂದು ಟ್ರೈಲರ್ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಕನ್ನಡದವರು ಯಾವತ್ತೋ ಒಂದು ಡಿಫ್ರೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ನಿಜವಾಗ್ಲೂ. ಯಾಕೆಂತ ಹೇಳಿದ್ರೆ ಇವರ ಒಂದು ಡಿಫ್ರೆಂಟ್ ಒಂದು ಸ್ಟೋರಿ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆಕಾಶ್ ರವರು ಈ ಮೂವಿನಲ್ಲಿ ಒಂದು ಯಾವ ರೀತಿ ಒಂದು ಕ್ಯಾರೆಕ್ಟರ್ಗೆ ಒಂದು ಓಕೆ ಅಂತ ಹೇಳಿದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಂಥ ರೋಲ್ಗೆ ನಿಜವಾಗ್ಲೂ ಯಾರು ಒಪ್ಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಲಂಗೋಟಿ ಮ್ಯಾನ್ಗೆ ಒಂದು ನಿಜವಾಗ್ಲೂ ಓಕೆ ಅಂದಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ. ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಶೈನ್ ಆಗ್ಬೋದು ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಹಿಂದಿನ ಒಂದು ಪಾರಂಪರಿಕ ಒಂದು ಪದ್ಧತಿಯವರಿಗೆ ನಿಜವಾಗಿ ಅಂಡರ್ವೇರ್ ಹಾಕುವಂಥ ಒಂದು ಸಂದರ್ಭ ಇರೋದಿಲ್ಲ ಖಂಡಿತವಾಗಿ. ಅಂಥವರಿಗೆ ಲಂಗೋಟಿ ಹಾಕಬೇಕಂತ ಒಂದು ಸ್ಥಿತಿ ಬಂದಿರುತ್ತೆ ಖಂಡಿತವಾಗಿಯೂ. ಅಂತಹ ಸಂದರ್ಭದಲ್ಲಿ ಯಾಕೆಂತೇಳಿದ್ರೆ ಈಗಿನ ಜನ್ರೇಷನ್ ಪ್ರಕಾರ ಅದನ್ನು ಕಂಟಿನ್ಯೂಸ್ ಮಾಡುತ್ತಾ ಹೋಗುವಾಗ ಕೆಲವರಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಈಗಿನವರಿಗೆ ಖಂಡಿತವಾಗಿಯೂ. ಅಂಥ ಒಂದು ಪದ್ಧತಿಯ ಮೂಲಕ ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ಸ್ಟೋರಿಯನ್ನು ಮೂವಿ ಮಾಡಲಿಕ್ಕೆ ಹೊರಟಿದ್ದಾರೆ ಈ ನಮ್ಮ ಚಿತ್ರತಂಡದವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ಹೊಸದಾದ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿಯೂ ನಿಜವಾಗ್ಲೂ ಯಾವ ರೀತಿ ಒಂದು ಪಬ್ಲಿಕ್ ರೆಸ್ಪಾನ್ಸ್ ಇರುತ್ತೆ, ಖಂಡಿತವಾಗಿಯೂ ಯಾವ ರೀತಿ ಒಂದು ಎಕ್ಸ್ಟ್ರಾರ್ಡಿನರಿಯಾಗಿ ಒಂದು ಲಕ್ ಮೂಡುತ್ತಾ ಖಂಡಿತವಾಗಿಯೂ ಎಲ್ಲ ಪ್ರೇಕ್ಷಕರು ಒಂದು ಸಪೋರ್ಟ್ ಮಾಡುತ್ತಾ ಖಂಡಿತವಾಗಿಯೂ ಅಂತ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನೇ ಆಗಲಿ ಇವರೊಂದು ಹೊಸದಾದ ಒಂದು ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶಸ್ಸನ್ನು ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಏನೋ ಒಂದು ಚೇಂಜಸ್ ಮಾಡ್ಕೊಂಡು ಬಂದಿದ್ದಾರೆ ಈ ಮೂವಿಯಲ್ಲಿ. ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೋರಿ, ಎಲ್ಲರೂ ನೋಡಿಕೊಂಡು ನಗಡುವಂಥ ಒಂದು ಸ್ಟೋರಿ, ಜೋಕ್ಸ್ಗಳು ತುಂಬ ಅಂತ ಈ ಮೂವಿಯಲ್ಲಿ ನಮಗೆ ಕಾಣಸಿಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಲಂಗೋಟಿ ಮ್ಯಾನ್ ಅನ್ನೋ ಒಂದು ಟ್ರೈಲರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಖಂಡಿತವಾಗಿಯೂ. ಯಾರ್ಯಾರು ಈ ಟ್ರೈಲರ್ ನೋಡಲಿಲ್ವೋ ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ, ನಿಮಗೆ ಕಾಣಿಸ್ತಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಂತ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದವರೇ ಹಾಗೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ನಿಜವಾಗಲೂ. ಯಾಕೆಂತ ಹೇಳಿದ್ರೆ ವಿಭಿನ್ನ ಅಂದರೆ ಹೇಳಿದರೆ ತುಂಬ ಡಿಫ್ರೆಂಟಾಗಿ ಒಂದು ತೋರಿಸಲಿಕ್ಕೆ ಹೊರಟವರಲ್ಲಿ ನಮ್ಮ ಕನ್ನಡದವರು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಂಥ ಒಂದು ಸ್ಟೋರಿಯನ್ನು ಇಟ್ಕೊಂಡು ಲಂಗೋಟಿ ಮ್ಯಾನ್ ಅನ್ನೋ ಒಂದು ಚಿತ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶಸ್ಸನ್ನು ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೇವೆ. ಏನೇ ಆಗಲಿ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶಸ್ಸನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇನ್ನಷ್ಟು ವಿಡಿಯೋ ಮಾಹಿತಿ, ನಮ್ಮ ಫಿಲ್ಮ್ನ ಸಂಬಂಧಪಟ್ಟ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.